ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯೂ ತಂದೆಯಾದ ದೇವರಿಂದ ಶಾಂತಿ ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 1-5 ವಚನಗಳನ್ನು ಓದುತ್ತೇನೆ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವೆವೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆಂದು ನಾವು ಬಲ್ಲೆವು. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ ಎಂಬುದೇ. ಭರವಸೆ ನಮ್ಮನ್ನು ನಿರಾಶೆಗೊಳಿಸದು. ಹೋಪ್ ಡಸ್ ನಾಟ್ ಡಿಸಪಾಯಿಂಟ್ ಅಸ್. ದಟ್ಸ್ ದ ಸಬ್ಜೆಕ್ಟ್ ಹಿಯರ್. ಭರವಸೆ ಎಂಬ ಶಬ್ದಕ್ಕೆ ಬೇರೆ ಬೇರೆ ಮುಖಗಳು, ಅದಲ್ಲದೆ ಸೂಕ್ಷ್ಮ ವ್ಯತ್ಯಾಸಗಳು ಇವೆ, ಭಿನ್ನ ಭಿನ್ನ ಅರ್ಥಗಳು, ಬಳಕೆಗಳು ಇವೆ. ಭರವಸೆ ಎಂಬ ಶಬ್ದಕ್ಕೆ, ನಿರೀಕ್ಷೆ ಎಂಬ ಶಬ್ದಕ್ಕೆ. ಹೋಪ್ ಈಸ್ ಎ ವರ್ಡ್ ವಿಚ್ ಹ್ಯಾಸ್ ಇಟ್ಸ್ ಓನ್ ನುವಾನ್ಸಸ್. ಇಟ್ ಹ್ಯಾಸ್ ಮೆನಿ ಶೇಡ್ಸ್, ಮೆನಿ ಫ್ಯಾಸಿಟೆಡ್ ವರ್ಡ್ಸ್ ಆ್ಯಂಡ್ ಮೀನಿಂಗ್ಸ್. ಉದಾಹರಣೆಗಾಗಿ, ಇಂದು ನಾವು ಸಭೆಗೆ ಹೋಗುವಾಗ ಒಳ್ಳೆಯ ಬೋಧನೆಯಾಗಿರಬೇಕೆಂಬುದಾಗಿ ನಾನು ಭರವಸೆ ಉಳ್ಳವನಾಗಿದ್ದೇನೆ, ನಾನು ಭಾವಿಸ್ತೇನೆ. ಫಾರ್ ಇನ್ಸ್ಟೆನ್ಸ್, ವಿ ಯೂಸ್ ಹೋಪ್ ಇನ್ ಡಿಫರೆಂಟ್ ವೇಸ್. ವೆನ್ ವಿ ಗೋ ಟು ಚರ್ಚ್, ವಿ ಸೇ ಹೋಪ್ ದ ಮೆಸೇಜ್ ಟುಡೇ ಈಸ್ ಗುಡ್. ಎರಡನೇದಾಗಿ, ಸದ್ಯದಲ್ಲೇ ನಿನ್ನನ್ನು ನೋಡುವ ಭರವಸೆ ಇದೆ. ಅನದರ್ ಯೂಸೇಜ್, ಐ ಹೋಪ್ ಟು ಸಿ ಯು ಸೂನ್. ಹೋಪ್ ಟು ಸಿ ಯು ಸೂನ್. ಮೂರನೇದಾಗಿ, ಇವತ್ತು ನಾನು ದೇವರಿಂದ ಒಂದು ಅದ್ಭುತವನ್ನು ಆಶಿಸ್ತೇನೆ. ಅನದರ್ ಯೂಸ್, ಐ ಹೋಪ್ ಟು ರಿಸೀವ್ ಎ ಮಿರಕಲ್ ಫ್ರಮ್ ಗಾಡ್ ಟುಡೇ. ಬೇರೆ ಬೇರೆ ವಿಧವಾದ ಉಪಯೋಗಗಳು ಈ ಶಬ್ದಕ್ಕೆ, ನಿರೀಕ್ಷೆ, ಭರವಸೆ ಎಂಬ ಶಬ್ದಕ್ಕೆ. ಭರವಸೆ ನಮ್ಮನ್ನು ನಿರಾಶೆಗೊಳಿಸದು. ಹೋಪ್ ಡಸ್ ನಾಟ್ ಡಿಸಪಾಯಿಂಟ್ ಅಸ್. ಅರ್ಥ ಏನಂದರೆ, ಭರವಸೆ ನಮ್ಮನ್ನು ನಿರಾಶೆಗೊಳಿಸದು ಅಂದರೆ ನಮ್ಮನ್ನು ಆಶಾಭಂಗಕ್ಕೆ ಒಳಪಡಿಸದು. 5ನೇ ವಚನದಲ್ಲಿ ಹೇಳಿದಂತೆ, ಈ ನಿರೀಕ್ಷೆಯು ನಮ್ಮನ್ನು ಆಶಾಭಂಗಪಡಿಸುವುದಿಲ್ಲ, ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ಅಥವಾ ನಾವು ಲಜ್ಜೆ ಹೊಂದಿದವರಾಗಿ ತಲೆಬಾಗಿ ನಡೆಯುವ ಸ್ಥಿತಿಗೆ ನಮ್ಮನ್ನು ತರದೆಂಬುದೇ ಪೌಲನ ತಾತ್ಪರ್ಯ ಇಲ್ಲಿ. When Paul says hope does not disappoint us, he means hope does not make us ashamed. Hope does not make us to hang our heads in shame and walk in disgrace. No, that's not what he means. 5ನೇ ವಚನದಲ್ಲಿ ನಾವು ಈಗಾಗಲೇ ಅರಿತುಕೊಂಡ, ಈಗಾಗಲೇ ಅನುಭವಿಸಿದ ಒಂದು ಪ್ರಾಮುಖ್ಯತೆಯನ್ನು ಆತನು ಕೊಡ್ತಾ ಇದ್ದಾನೆ. ಯಾಕೆ ನಮಗೆ ನಿರಾಶೆ ಆಗುವುದಿಲ್ಲ ಎಂಬುದಾಗಿ 5ನೇ ವಚನದಲ್ಲಿ ಓದ್ತೇನೆ ನೋಡ್ರಿ. ಈ ನಿರೀಕ್ಷೆಯು ನಮ್ಮನ್ನು, ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕ ದೇವರ ಪ್ರೀತಿ ಧಾರಾಳವಾಗಿ ನಮ್ಮ ಹೃದಯದಲ್ಲಿ ಸುರಿದಿದೆ. ಯಾವಾಗ ರುಚಿ ನೋಡಿದ್ದು ನೀವು ದೇವರ ಪ್ರೀತಿಯನ್ನು? ಮುಖ್ಯವಾದ ಪ್ರಶ್ನೆ. ನೀವು ಯಾರನ್ನಾದ್ರೂ ಕೇಳಿದ್ರೆ, ನೀವು ಯಾವಾಗ ಈ ದೇವರ ಪ್ರೀತಿ ರುಚಿ ನೋಡಿದ್ದಂದರೆ, ಅರೆ ನಮ್ಮ ತಾತ ಮುತ್ತಾತ ಎಲ್ಲ ಕ್ರೈಸ್ತರು, ನಮ್ಮ ತಂದೆ ತಾಯಿಗಳು ಕ್ರೈಸ್ತರು, ನಾನು ಕ್ರೈಸ್ತನು, ದೇವರ ಪ್ರೀತಿ ರುಚಿ ನೋಡಿದ್ದು ಹೇಳಲಿಕ್ಕಾಗೋದಿಲ್ಲ. Paul in verse 5 is emphasizing what we have already experienced. What have we experienced?
And hope does not disappoint, put us to shame, because God's love has been poured into our hearts through the Holy Spirit. Have you tasted, have you received God's love? When? The very first time when? You ask somebody, they say, what? What do you mean? My grandfather, my grandparents were Christians, parents were Christians, we were brought in a Christian family. But have you tasted the love of God as the Holy Spirit poured it into your heart? When you met Jesus Christ for the first time, whenever that was, it is necessary to be born in a Christian family, yes, but it is not an optional thing to taste the love of God. You have to meet Jesus and taste the love of God. ನಾವು ಕ್ರೈಸ್ತ ಕುಟುಂಬಗಳಲ್ಲಿ ಹುಟ್ಟಿದ್ದು ಒಂದು ಆಶೀರ್ವಾದ, ಆದರೆ ಅದು ನಮ್ಮನ್ನು ಕ್ರೈಸ್ತರನ್ನಾಗಿ ಮಾಡುವುದಿಲ್ಲ. ಬದಲಾಗಿ ಒಂದು ದಿವಸ ನಮ್ಮ ಜೀವನದಲ್ಲಿ ವೈಯಕ್ತಿಕವಾಗಿ ಯೇಸು ಕ್ರಿಸ್ತನನ್ನು, ಆತನನ್ನು ನಂಬಿದ ಮೂಲಕ ದೇವರ ಪ್ರೀತಿಯನ್ನು ರುಚಿ ನೋಡಬೇಕು. ಅದು ಅಗತ್ಯ. ದೇವರ ಪ್ರೀತಿಯನ್ನು ನಾವು ಒಮ್ಮೆ ರುಚಿ ಮಾಡಿದ ಮೇಲೆ ಮತ್ತೆ ಮತ್ತೆ ರುಚಿ ಮಾಡ್ತೇವೆ. ಹೇಗೆ? ಪವಿತ್ರಾತ್ಮನ ಮೂಲಕ ಧಾರಾಳವಾಗಿ ನಮ್ಮ ಹೃದಯದಲ್ಲಿ ದೇವರ ಪ್ರೀತಿಯನ್ನು ಆತನು ಸುರಿಸ್ತಾ ಇದ್ದಾನೆ. ಅನುಭವ ಇದೆಯಾ? ಧಾರಾಳವಾದ ರೀತಿಯಲ್ಲಿ ದೇವರ ಪ್ರೀತಿ ಸುರಿಯಲ್ಪಡುವಂಥದ್ದು. This is not just an unmistakable assurance that we have that God's love has been poured into us, our hearts. Yes, when we first met Him, it happened. But Paul says in verse 5 of chapter 5 here, the love of God has been poured into our hearts liberally, constantly, always. Means again and again, not just once. This is the hope we have. We have already experienced this, and so we rejoice. ಇದೇ ನಂಬಿಕೆ ನಮಗಿರ್ತಕ್ಕಂಥದ್ದು, ಈ ನಿರೀಕ್ಷೆ ಇರ್ತಕ್ಕಂಥದ್ದು. ಇದನ್ನು ಹಿಂದೆ ನಾವು ಅನುಭವಿಸಿದ್ದೇವೆ, ಅನುಭವಿಸುವುದು ಅಗತ್ಯ. ಸಾಧಾರಣವಾದ ಭರವಸೆಗಿಂತ ಹೆಚ್ಚಾಗಿರ್ತದೆ ನಮ್ಮ ಭರವಸೆ. ನಮ್ಮ ನಿರೀಕ್ಷೆಗೆ ಉಪಯೋಗಿಸ್ತೀವಲ್ಲ, ಅನೇಕ ವಿಧವಾದ ಉಪಯೋಗಗಳು ಈ ಶಬ್ದಕ್ಕಿದೆ, ನಿರೀಕ್ಷೆ, ಭರವಸೆ. There are many uses of the word hope, but this hope is different. We rejoice in this hope because the Spirit of God has brought the love of God into our hearts. So we rejoice and we hope. ದೈವ ಪ್ರೀತಿ ನಮಗೆ ಉತ್ತೇಜನ, ನಮಗೆ ಬೆಂಬಲ ಕೊಡ್ತದೆ. The love of God supports us. The love of God encourages us. ದೈವ ಪ್ರೀತಿಯೇ ನಮಗೆ ಉತ್ತೇಜನ, ಬೆಂಬಲ ಕೊಡ್ತಕ್ಕಂಥದ್ದು, ಬೇರೆ ಏನೂ ಅಲ್ಲ. ಇದನ್ನೇ ಪೌಲನಲ್ಲಿ ಸಾಧಿಸ್ತಾ ಇರ್ತಕ್ಕಂಥದ್ದು. ಈ ವಿಷಯವನ್ನು, ದೇವರ ಪ್ರೀತಿಯ ವಿಷಯವನ್ನು ಕೊನೆಗಾಣಿಸುವಾಗ ಪೌಲನ ಅಭಿಪ್ರಾಯ ಏನೆಂದರೆ, ನಾವು ಓದಿರುವ ಪರಿಶುದ್ಧ ವಾಕ್ಯದಲ್ಲಿ, ನಾವು ಕೇಳಿರುವ ಪ್ರಸಂಗಗಳು ಅಲ್ಲಲ್ಲಿ, ಮತ್ತು ನಾವು ಕಲಿತಿರುವ ಶಾಲೆಗಳಲ್ಲಿ, ಸಬ್ಬತ್ ಶಾಲೆಯಾಗಲಿ, ಸಭೆಯ ಶಾಲೆಗಳಲ್ಲಾಗಲಿ ಕಲಿತಿರುವ ವಿಷಯಗಳಾಗಲಿ, ಮತ್ತು ಕೆಲವನ್ನು ನಾವು ಅನುಭವಿಸಿದ್ದೇವೆ. ಈ ಸಕಲ ವಿಷಯಗಳು ಯಾವುವು? ಮೊದಲನೇದಾಗಿ ನಮಗೆ ರಕ್ಷಣೆ ಹೇಗಾಗುವುದು, ನಮಗೆ ಬಿಡುಗಡೆ ಹೇಗಾಗುವುದು, ನಮ್ಮ ಪಾಪ ಪರಿಹಾರ ಹೇಗಾಗುವುದು ಎಂಬುದಾಗಿ, ಹೊಸ ಬಾಳಿನ ಬಗ್ಗೆ, ಹೊಸದಾಗಿ ಹುಟ್ಟುವ ಬಗ್ಗೆ, ಮೇಲಿನಿಂದ ಹುಟ್ಟುವ ಬಗ್ಗೆ, ಸಕಲವೂ ದೇವರ ಪ್ರೀತಿಯಿಂದ ಮಾತ್ರವೇ ಎಂಬುದಾಗಿ ಪೌಲನಲ್ಲಿ ಹೇಳ್ತಾ ಇರೋದು. This is the conclusion of the matter that Paul is talking about. What is it? Everything we have read in the Bible, everything we have heard in our message, in the messages in the church or in the Bible studies, everything we have learned and experienced, what? Of course, he is talking about the salvation, the forgiveness of sins, the experience of new life, to be changed, to be born again, born from above, etc. is only because of God's love for us. No other reason.
ಹಿಂದೆ ಆದದ್ದನ್ನು, ಅಂದರೆ ಭೂತಕಾಲದಲ್ಲಿ ಆದ ಅನುಭವವನ್ನು ಪ್ರಸ್ತುತ ಈಗ ಆತನು ಹೇಳ್ತಾ ಇರೋದು, ಅದಲ್ಲದೆ ಭವಿಷ್ಯದಲ್ಲಿಯೂ ಆತನು ಮಾಡಲಿಕ್ಕೆ ಸಾಧ್ಯವಿದೆ ಎಂಬುದೇ ವಿಶ್ವಾಸ ಪೌಲನದು. ಹಿಂದೆ ನಾವು ದೇವರ ಪ್ರೀತಿಯನ್ನು ಒಮ್ಮೆ ರುಚಿ ನೋಡಿದ್ದೇವೆ ಮತ್ತು ಉಪದ್ರವಗಳಲ್ಲಿ ನಾವು ಆತನನ್ನು ರುಚಿ ನೋಡ್ತಾ ಬಂದಿದ್ದೇವೆ. ಆತನ ಪ್ರಸನ್ನತೆ ಇದೆ, ಮುಂದೆಯೂ ಸಹ ನಮಗೆ ಆತನು ಕೊಡ್ತಾನೆ. ಯಾಕೆಂದರೆ ನಮಗೆ ರಕ್ಷಣೆ ಕೊಟ್ಟಿದ್ದಾನೆ ಹಿಂದೆ ಭೂತಕಾಲದಲ್ಲಿ. God has done a work in the past for us. What is that? Salvation. We have experienced the love of God at one point in our lives in the past. And the confidence is that He is helping us now because He is enabling us to rejoice in our suffering, and He will also do it in the future. That is the guarantee that we have. What He is going to do? He will consummate. That's what Paul is alluding here. ಈ ಭವಿಷ್ಯದ ವಿಶ್ವಾಸ ಎರಡು ವಿಶ್ವಾಸಗಳನ್ನು ನಮ್ಮ ಗಮನಕ್ಕೆ ತರ್ತವೆ. ಮೊದಲನೇದಾಗಿ, ನಮಗಾದ ಸಮರ್ಥನೆ, ನೀತಿವಂತರೆಂಬುದಾಗಿ ನಾವು ನಿರ್ಣಯಿಸಲ್ಪಟ್ಟವಲ್ಲ. ಮೊದಲನೇ ವಚನದಲ್ಲಿ ಜಸ್ಟಿಫಿಕೇಷನ್, ನಾವು ನೀತಿವಂತರಾಗಿದ್ದೇವೆ. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟ ಕಾರಣ ನಾವು ನೀತಿವಂತರಾಗಿದ್ದೇವೆ. ಹೀಗಿರಲಾಗಿನ ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮಗೆ ಬಿಡುಗಡೆಯನ್ನು ಕೊಟ್ಟು, ಅದಲ್ಲ ಮಾತ್ರ ಅಲ್ಲ, ನಿಜತ್ವ ಏನೆಂದರೆ 1-2 ವಚನಗಳಲ್ಲಿ ಮೊದಲನೇದಾಗಿ ನಮ್ಮನ್ನು ಸಮರ್ಥರನ್ನಾಗಿ ಮಾಡಿ, ನೀತಿವಂತರನ್ನಾಗಿ ಮಾಡಿ, ಎರಡನೆಯದರಲ್ಲಿ ಒಂದು ಪ್ರಯೋಜನ ಲಾಭ ಉಂಟು. ಏನೆಂದರೆ ಸಮಾಧಾನ ಉಂಟು. ನೀತಿವಂತರಾದ ಕಾರಣ ಸಮಾಧಾನ. ಯಾರಿಗೆ ಸಮಾಧಾನ ಇವತ್ತು ಪ್ರಪಂಚದಲ್ಲಿ? ಯಾರಿಗೆ? ಯೇಸು ಕ್ರಿಸ್ತನ ಬಳಿಗೆ ಬಂದು ನೀತಿವಂತರೆಂಬುದಾಗಿ ನಿರ್ಣಯ ಹೊಂದಿದವರಿಗೆ ಮಾತ್ರ ಸಮಾಧಾನ. ಅದು ಮೊದಲನೆಯ ಆಶೀರ್ವಾದ, ಸಮಾಧಾನ, ಭರವಸೆ. ಆಫ್ಟರ್ ವಿ ಎಕ್ಸ್ಪೀರಿಯನ್ಸ್ ದ ಲವ್ ಆಫ್ ಗಾಡ್ ಸಮ್ವೇರ್ ಇನ್ ದ ಪಾಸ್ಟ್, ಸಮ್ ಟೈಮ್ ಇನ್ ದ ಪಾಸ್ಟ್, God has not left us to be in despair. Today what is happening is, in verse 1 and 2 he says, we have experienced certain benefits. Number 1, what he says is, we have experienced the consequence, benefit of justification is we have peace with God. We have a status with God. It is a continuity of that initial blessing. 5ನೇ ವಚನದಂತೆ, ದೇವರ ಪ್ರೀತಿ ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿಯಲ್ಪಟ್ಟಿದೆ. ಈ ಕಾರಣದಿಂದ ಕೇವಲ ಸಂತೋಷ, ಸಮಾಧಾನ, ಸಂತೃಪ್ತಿ ಮಾತ್ರ ಅಲ್ಲ. ಎರಡನೇದಾಗಿ ಏನಂದರೆ, ದೇವರ ಪ್ರೀತಿ ನಮ್ಮನ್ನು ಬಲಪಡಿಸ್ತದೆ. ಹೇಗೆ? ದೇವರ ಪ್ರೀತಿ ನಮ್ಮನ್ನು ಬಲಪಡಿಸ್ತದೆ. ಯಾಕಂದರೆ ನಮ್ಮನ್ನು ನೀತಿವಂತರನ್ನಾಗಿ ನಿರ್ಣಯ ಮಾಡಿದೆ. ಯಾವುದು? ದೇವರ ಪ್ರೀತಿ ಮೊದಲನೇದಾಗಿ, ಎರಡನೇದಾಗಿ ನಮ್ಮ ನಂಬಿಕೆ ಬಲಪಡಿಸ್ತದೆ. According to 5b, God's love has been poured into our hearts, not just to fill us with joy and happiness temporarily, but secondly, in addition, it makes us strong, strengthens us the love of God. The love of God that we initially experienced today and in the future, it keeps on strengthening us because we are counted righteous. We have been justified by faith. We have the peace of God through Jesus Christ. Justification brings us the love of God to be operative consistently, constantly in our lives today, as it was in the first when we met Him. How? ಹೇಗೆ? ದೈವ ಪ್ರೀತಿ ನಮ್ಮನ್ನು ಶೋಧನೆಗಳಿಂದ, ಅನೇಕಾನೇಕ ಶೋಧನೆಗಳು, ವೈರಿಯ ಹೊಡೆತ, ವೈರಿಯ ದಾಳಿಯಿಂದ ಎದುರಿಸುವ, ವಿರೋಧಿಯನ್ನು ತಡೆಗಟ್ಟುವ, ಜಯ ಹೊಂದುವ ಶಕ್ತಿ ನಮಗೆ ಕೊಡ್ತದೆ ದೇವರ ಪ್ರೀತಿ. ಇಂದು ಪ್ರಿಯ ಕ್ರೈಸ್ತರೇ, ನೀವು ಜಯಶಾಲಿಗಳಾಗಿರುವುದು ಹೇಗೆ? ನಿಮ್ಮ ಶಕ್ತಿಯಿಂದ ಅಲ್ಲ, ಬದಲಾಗಿ ದೇವರ ಪ್ರೀತಿ ನಿಮ್ಮಲ್ಲಿರುವುದರಿಂದ
ಪವಿತ್ರಾತ್ಮನ ಪ್ರಸನ್ನತೆ ನಿಮ್ಮಲ್ಲಿ ಉಪಸ್ಥಿತವಾಗಿರುವುದ ಕಾರಣ ನೀವು ಎದುರಿಸ್ಬೋದು ಶೋಧನೆಗಳನ್ನು, ವೈರಿಯ ದಾಳಿಯನ್ನು, ಎಲ್ಲ ರೀತಿಯ ಎದುರಿಸುವೆ ಆಕ್ರಮಣಗಳನ್ನು ಎದುರಿಸಲಿಕ್ಕೆ ಶಕ್ತಿ ಎಲ್ಲಿಂದ ಬರ್ತದೆ? ದೇವರ ಪ್ರೀತಿ ಪವಿತ್ರಾತ್ಮನಿಂದ ನಮ್ಮಲ್ಲಿ ಧಾರಾಳವಾಗಿ ಸುರಿಯಲ್ಪಟ್ಟಿದೆ. ಇದೇ ಜಯ ಜೀವಿತ, ಇದೇ ನಮ್ಮಲ್ಲಿ ಬಲವನ್ನು, ಶಕ್ತಿಯನ್ನು, ತ್ರಾಣವನ್ನು, ಸ್ಥೈರ್ಯ ಧೈರ್ಯವನ್ನು ಕೊಡುವಂಥದ್ದು. God's love strengthens us. Second blessing. When did we experience the love of God? First, when we met Jesus. He said, God loves you. How has He done it? He has poured liberally the love of God into our hearts through the ministry of the Holy Spirit. So, through that, we can face temptations, all sorts of onslaughts of the evil one, the attacks of the evil one, the aggressive attacks of the evil one you can win because of the love of God which is poured into our hearts through the Holy Spirit. We can become overcomers. Dear Christian friend, how is your life? Are you an overcomer? Is there failure all the time, distress? Remember that you have the love of God poured into your hearts, which strengthens you. Yes, this world brings all sorts of trials, but we are overcomers. ಈ ನಿರೀಕ್ಷೆ ದೇವರ ಪ್ರೀತಿಯಲ್ಲಿ ನಮ್ಮನ್ನು ಆಶಾಭಂಗಪಡಿಸದು, ನಿರಾಶೆ ಆಗುವುದಿಲ್ಲ. 5ನೇ ವಚನ, ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ಇದೇ ಕ್ರೈಸ್ತ ವಿಶ್ವಾಸಿಗಳಲ್ಲಿ ಆಗುವ ಬೆಳವಣಿಗೆಯ ರಹಸ್ಯ. ಅನೇಕ ವಿಶ್ವಾಸಿಗಳಲ್ಲಿ ಬೆಳವಣಿಗೆ ಇಲ್ಲ. ಕಾರಣ, ದೇವರ ಪ್ರೀತಿಯನ್ನು ಅವರು ಸಂಪೂರ್ಣವಾಗಿ ಪ್ರತಿನಿತ್ಯ ರುಚಿ ನೋಡುತ್ತಾ ಇಲ್ಲ. ನೋಡಿ, ಬೆಳವಣಿಗೆಯ ರಹಸ್ಯ ಏನು? ದೇವರ ಪ್ರೀತಿ ಅನುಭವಿಸಬೇಕು. This is what hope does. This hope does not make us ashamed. Many a believer today has no growth. The secret is they don't have the experience of the love of God in their lives daily. There is no strength. Why are we failures? Why can't we be victorious? There is no strength. Strength comes from the love of God. Appropriate it day by day. ದೇವರಿಂದ ನಮಗಾದಂಥ ನಿರ್ಣಯ ಏನು? ನೀತಿವಂತರೆಂಬ ನಿರ್ಣಯ. ಆ ನಂಬಿಕೆಯಿಂದ ಒಂದು ವಿಮೋಚನೆ ಆಯಿತು. ಕೇವಲ ಬಿಡುಗಡೆಗೆ ಮಾತ್ರವಲ್ಲ. ಅಂದು ಮೊದಲನೇ ಸಾರಿ ನಂಬಿದಾಗ ನಾವು ಪಾಪಿಷ್ಟರು ನಮ್ಮನ್ನು ಕ್ಷಮಿಸು, ನಮಗೆ ರಕ್ಷಣೆ ಬಿಡುಗಡೆ ಕೊಡು ಎಂಬುದಾಗಿ ಹೇಳಿದೆವು. ಅಷ್ಟು ಮಾತ್ರ ಅಲ್ಲ, ಅದಾದಮೇಲೆ ನಮಗೆ ಪುಷ್ಟೀಕರಣ ಬೇಕಲ್ಲವೇ? ನಡೆಯಬೇಕಲ್ಲವೇ? ಬೆಳವಣಿಗೆ ಬೇಕಲ್ಲವೇ? ನಾವು ಹೆಚ್ಚಾಗಬೇಕು, ಸ್ಥಿರವಾಗಬೇಕು, ದೃಢವಾಗಬೇಕು. ನಂಬಿಕೆಯಲ್ಲಿ ನಾವು ಪುಷ್ಟಿ ಹೊಂದಬೇಕು. ಪುಷ್ಟೀಕರಣದ ಬಾಗಿಲು ಯಾವುದು? ಕೇವಲ ಶಾಂತಿ ಸಮಾಧಾನ ಅಲ್ಲ, ಬದಲಾಗಿ ಉಪದ್ರವ, ತೊಂದರೆ, ಇಕ್ಕಟ್ಟು. ದೇವರ ಪ್ರೀತಿಯಿಂದ ನಾವು ಬಲಿಷ್ಠರಾಗುವಂಥದ್ದು ಇದೆ ದಾರಿ. ಕ್ರೈಸ್ತ ಸಭೆ, ಕ್ರೈಸ್ತರು ಇಂದು ಒಂದು ದುಃಖದ ದೃಶ್ಯವನ್ನು ಪ್ರಸ್ತುತಿ ಮಾಡ್ತಾ ಇದ್ದಾರೆ. ಆಲೋಚನೆ ಮಾಡಿ. ಕ್ರೈಸ್ತ ಸಭೆ ಇಂದು ಒಂದು ದುಃಖದ ಪರಿಸ್ಥಿತಿಯನ್ನು, ದುಃಖದ ದೃಶ್ಯವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಪ್ರಪಂಚಕ್ಕೆ. ಇದರಲ್ಲಿ ನೀವು ನಾನು ಸೇರಿದ್ದೇವಾ? ಆಲೋಚನೆ ಮಾಡಿ. ನಾವು ನಂಬಿಕೆಯಿಂದ ನೀತಿವಂತರಾದ ಮೇಲೆ 5:1 ನಿರ್ಣಯಿಸಲ್ಪಟ್ಟಿರುವೆ, ಆದರೆ ಮುಂದೆ ಸಾಗಿರುವೆವಾ? ದೇವರ ಪ್ರೀತಿಯನ್ನು ಹೊಂದಿ ಅನುಭವಿಸಿ ಜಯಶಾಲಿಗಳಾಗಿರುವೆವಾ? ಪ್ರಶ್ನೆ ನಾನು ಎಲ್ಲರೂ ಕೇಳ್ತೇನೆ. ಸಾಧಾರಣವಾದ ಕ್ರೈಸ್ತರಿಗೂ, ಬೋಧಕರಿಗೂ, ಸುವಾರ್ಥಕರಿಗೂ, ಪಾಲಕರಿಗೂ, ನಾಯಕರಿಗೂ ನಾವು ಜಯಶಾಲಿಗಳಾಗಿದ್ದೇವಾ? ನಮ್ಮನ್ನು ಯಾವುದು ಪೀಡಿಸ್ತಾ ಇರುವುದು, ನಮ್ಮನ್ನು ಯಾವುದು ಕಾಡಿಸ್ತಾ ಇರುವುದು, ಯಾವ ಶೋಧನೆಗೆ ನಾವು ಒಳಗಾಗಿದ್ದೇವೆ, ಎಲ್ಲಿ ನಮಗೆ ಜಯ ಜೀವಿತ ಇಲ್ಲ? ಆಲೋಚನೆ ಮಾಡಿ.
ಅದೇ ಪೌಲನು ಹೇಳ್ತಾ ಇರೋದಿಲ್ಲಿ. ಬೆಳವಣಿಗೆ ಉಂಟಾ, ಸ್ಥಿರತೆ ಉಂಟಾ, ಜಯ ಜೀವಿತ ಉಂಟಾ, ಪರೀಕ್ಷೆ ಮಾಡಿ. We should not forget that justification in verse 1 is not the end. Yes, we are justified by faith and I have peace and I have grace of God, I have a standing. But where are you now? That happened many years ago perhaps. Is there a progressive, gradual development, increase in your strength because you have experienced the love of God then? We Christians today, you and I, our churches, painting a very sad spectacle to the society and to the world. I'm not exaggerating. Look at your life, look at my life. Let us look at the lives of the churches today. Whether you are a mainline denomination or an independent church. What is the spectacle that we are presenting to the world today? We are justified, yes. We have peace with God, yes. We have the grace of God, yes. But is that all? What is our life today? Are we still yielding to certain temptations? Certain things have overcome us. We have become slaves to certain habits. What is the development that has taken place in our lives? What is the maturity applies to you and me, your life and my life? Are you victorious? You don't have to answer this question. Think about it. Are you, heart of hearts, living a victorious life or a defeated life? Justified? Yes. Experience the peace of God, love of God, grace of God? Yes. But now, what is happening to you? Think about it. ಮುಕ್ತಾಯ. ಇಲ್ಲಿ ಒಂದು ಅನುಕ್ರಮ, ಇಂದು ಒಂದು ಸರಪಣಿ ಅಥವಾ ಶ್ರೇಣಿ ಇದೆ. ಇಂಗ್ಲೀಷಲ್ಲಿ ಹೇಳ್ತಾರೆ ಹೈರಾರ್ಕಿ. ಏನಂದರೆ ದೇವರ ಪ್ರೀತಿ ನಮ್ಮ ಪ್ರೀತಿ ಅಲ್ಲ, ನಾವು ದೇವರನ್ನು ಪ್ರೀತಿ ಮಾಡೋದಲ್ಲ, ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ, ಆತನ ಪ್ರೀತಿ. ಎರಡನೇದು ನಮ್ಮನ್ನು ದೇವರ ಪ್ರೀತಿ ಆತನ ಕೃಪೆಗೆ, ಕರುಣೆಗೆ ಕರೆ ಕೊಟ್ಟಿದೆ. ಅಲ್ಲಿ ನಾವೀಗ ನಿಂತಿದ್ದೇವೆ, 5:2 ನಿಂತಿದ್ದೇವೆ, ನೆಲೆಗೊಂಡಿದ್ದೇವೆ. ಇವೆರಡೂ ಪರಿಪೂರ್ಣವಾದದರಿಂದ ದೇವರಾತ್ಮನು ನಮ್ಮಲ್ಲಿ ಸುರಿಯಲ್ಪಟ್ಟಿದ್ದಾನೆ. ಆತನಿಂದ ನಮಗೆ ಹೊಸ ಬಾಳು, ಹೊಸ ಜೀವನ ಬಂದಿದೆ, ಹೊಸ ಉಸಿರು ಬಂದಿದೆ. ಇದರಿಂದ ಸಮಾಧಾನ, ಒಂದು ಸ್ಥಾನ ನಮಗಿದೆ. ಪದೇ ಪದೇ ಪೌಲನು ಇದನ್ನೇ ಹೇಳ್ತಾ ಇರುವುದು. ಇನ್ ಕನ್ಕ್ಲೂಷನ್, let us observe the hierarchy in the way God has been blessing us. The sequential experience. Number 1, there is God's love, not our love for God, but love of God for us. Secondly, love has called us into His grace, given us peace, and we have a standing. And we abide there, we remain there. Fourthly, we have been brought into a fellowship with the Holy Spirit and God's love has been poured into our hearts. What is our response? What is our response? There is a sequence of hierarchy. Are we progressing? Are we developing? Are we mature? Are we victorious? ಮುಕ್ತಾಯದಲ್ಲಿ ಪ್ರಗತಿಕರವಾದ ಜೀವನ, ಪುಷ್ಟಿಕರವಾದ ಜೀವನ ಇದೆ. ನಾವು ಹೇಳ್ಬೋದು ಅದೆಲ್ಲ ಬೇಡಪ್ಪ, ನಾವು ಚರ್ಚ್ಗೆ ಹೋಗ್ತೀನಿ, ಕಾಣಿಕೆ ಕೊಡ್ತೀನಿ, ಬೈಬಲ್ ಓದ್ತೀನಿ, ಸಾಕು. ಇಲ್ಲ. ಯು ಸೇ ನೋ, ಐ ಆಮ್ ನಾಟ್ ಆಲ್ ದೀಸ್ ಥಿಂಗ್ಸ್. ಐ ಜಸ್ಟ್ ಗೋ ಟು ಚರ್ಚ್, ಐ ಗೋ ವರ್ಷಿಪ್, ಐ ಗಿವ್ ಮೈ ಟೈತ್ ಆರ್ ಆಫರಿಂಗ್ಸ್, ದಟ್ಸ್ ಆಲ್. ಇಸ್ ದಟ್ ಆಲ್? ಯು ನೀಡ್ ಟು ಗ್ರೋ ಆ್ಯಂಡ್ ಡೆವಲಪ್ ಆ್ಯಂಡ್ ಬಿಕಮ್ ಎ ವಿಕ್ಟೋರಿಯಸ್ ಕ್ರಿಶ್ಚಿಯನ್. ನಮ್ಮ ಜೀವನದಲ್ಲಿ ಕೇವಲ ಸಭೆಗೆ ಹೋಗಿ ಆರಾಧನೆ ಮಾಡಿ ಕಾಣಿಕೆ ಕೊಟ್ಟು ಪ್ರಾರ್ಥನೆ ಮಾಡೋದಲ್ಲ, ಬದಲಾಗಿ ಜೀವನದಲ್ಲಿ ಬೆಳವಣಿಗೆ ಆಗಬೇಕು. ದೇವರ ಪ್ರೀತಿ ನಮ್ಮಲ್ಲಿ ಹೊರಹೊಮ್ಮಬೇಕು. ನಾವು ವಿಶ್ವಾಸಿಗಳು ಮಾತ್ರವಲ್ಲ, ಜಯಶಾಲಿಗಳಾಗುವಂತೆ ದೇವರು ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಪೌಲನ ಬೋಧನೆ ಸ್ವಲ್ಪ ಕಠಿಣಕರವಾಗಿ ನಮಗೆ ಕಾಣ್ತಾ ಇದೆ, ಆದರೆ ಸತ್ಯ ಇದೆ. ನಿನ್ನನ್ನು ಹಿಂಬಾಲಿಸುವುದು ಸುಲಭ ಅಲ್ಲ, ಆದರೆ ನೀನು ಹೇಳಿದ್ದಿ,
ಪೌಲನು ಅದನ್ನು ಪ್ರತಿಬಿಂಬಿಸ್ತಿದ್ದಾನಿಲ್ಲಿ. ನಾವು ಕೇವಲ ನೀತಿವಂತರೆಂದು ನಿರ್ಣಯಿಸಲ್ಪಡುವುದು ಮಾತ್ರ ಅಲ್ಲ, ಪ್ರಗತಿಗಳಾಗಿ ಬಲ ಹೊಂದಬೇಕು, ಜಯ ಹೊಂದಬೇಕೆಂಬುದಾಗಿ. ಇದನ್ನು ನಮಗೆ ಪ್ರಾಪ್ತಿ ಮಾಡು ಸ್ವಾಮಿ. ದೀನತೆಯಿಂದ ನಿನ್ನನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. When we walk with the Lord in the light of His word, what a glory He sheds on our way. While we do His good will, He abides with us still, and with all who will trust and obey. Trust and obey, for there's no other way to be happy in Jesus, but to trust and obey. Not a burden we bear, not a sorrow we share, but at all He doth richly repay. Not a grief nor a loss, not a frown nor a cross, but is blessed if we trust and obey. Trust and obey, for there's no other way to be happy in Jesus, but to trust and obey. Then in fellowship sweet we will sit at His feet, or will walk by His side in the way. What He says we will do, where He sends we will go, never fear